ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 5G ಮೊಬೈಲ್ಸ್ ನೋಡ್ಕೊಳ್ಳಿ. ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿರುವ ಬೆಸ್ಟ್ ಸ್ಮಾರ್ಟ್ಫೋನ್ಗಳು ಇವಾಗಿವೆ. ಯಾವ್ಯಾವ ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ತಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ತಿಳಿಸೋದಕ್ಕೋಸ್ಕರ ಅಷ್ಟೇ ಮಾಡ್ತಾ ಇರೋ, ಯಾರು ಕೂಡ ಮನಸ್ಸಿಗೆ ತೊಗೊಬಿಡಿ ಅಂತ ಹೇಳ್ಕೊಳ್ತೀನಿ. ನೆಕ್ಸ್ಟು ಅತಿ ಕಡಿಮೆ ಬೆಲೆಯಲ್ಲಿ ಬೆಸ್ಟ್ ಸ್ಮಾರ್ಟ್ಫೋನ್ಗಳಂದರೆ ಯಾವ್ಯಾವ ನೋಡ್ತಾ ಹೋಗೋಣ ಬನ್ನಿ. ಕೆಲವರಿಗೆ ತುಂಬ ಸ್ಮಾರ್ಟ್ಫೋನ್ಗಳಿಗೆ ಹುಚ್ಚಿರುತ್ತೆ. ಯಾವುದಾನ ಹೊಸ ಲಾಂಚ್ ಆದರೆ ತುಂಬ ತಗೋಬೇಕು ಅಂತ ಇರ್ತಾರೆ. ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ, ಓಕೆನಾ. ಬಂದು ಫಸ್ಟ್ ನೋಡ್ಕೊಳ್ಳಿ, ನೋಕಿಯಾ G42 5G. ಈ ಮೊಬೈಲ್ ಯಾವ ಥರ ಇದೆ ಅಂತ ಸ್ಕ್ರೀನಲ್ಲಿ ಕಾಣಿಸ್ತಿದೆ, ಆ ಥರನೇ ನಿಮಗೆ ಇರುತ್ತೆ. ಇದರಲ್ಲಿ ಏನೇನು ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ನೋಕಿಯಾ ಕಂಪ್ನಿ ಹಳೆ ಬ್ರ್ಯಾಂಡ್ ಆದರೂ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೂಡ ತುಂಬ ಮೊಬೈಲ್ ಬರ್ತಾ ಇದೆ. ನೋಡ್ಕೊಳ್ಳಿ, ಈ ಫೋನಿನ ಬೆಲೆ ಆರಂಭದಲ್ಲಿ 10,999 ರೂಪಾಯಿ ಇದೆ. ಇದರಲ್ಲಿ ಏನೇನು ಫೀಚರ್ಸ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ನೋಕಿಯಾ G42 5Gನಲ್ಲಿ ನಿಮಗೆ 6.56 ಇಂಚಸ್ ಫುಲ್ HD ಡಿಸ್ಪ್ಲೇ ಸಿಗುತ್ತೆ ನಿಮಗೆ. ನೆಕ್ಸ್ಟು ಡಿಸ್ಪ್ಲೇ ರೆಸೊಲ್ಯೂಷನ್, ಪಿಕ್ಸೆಲ್ ರೆಸೊಲ್ಯೂಷನ್ ಸಾಮರ್ಥ್ಯ ಎಷ್ಟಿದೆ ನೋಡ್ಕೊಳ್ಳಿ. 720x1612 ಇದೆ, 12 ಪಿಕ್ಸೆಲ್ ಇದೆ, ಓಕೆನಾ. ಪ್ರೊಸೆಸರ್ ನೋಡ್ತಾ ಹೋದರೆ ಸ್ನ್ಯಾಪ್ಡ್ರ್ಯಾಗನ್ 480 ಚಿಪ್ ಸೆಟ್ ಪ್ರೊಸೆಸರ್ ನನಗೆ ಬರ್ತಾ ಇದೆ. 8nm ಜಾಕ್ ಬರ್ತಾ ಇದೆ. ಜೊತೆಗೆ 619 GPU ಒಂದಿಗೆ ಬರ್ತಾ ಇದೆ, ಓಕೆನಾ. ಕ್ಯಾಮ್ರಾ ನೋಡ್ತಾ ಹೋದರೆ ನಿಮಗೆ ಈ ಫೋನ್ನಲ್ಲಿ ಟ್ರಿಪಲ್ ಕ್ಯಾಮ್ರಾ ಕೂಡ ನೀವು ನೋಡ್ತಾ ಇರ್ಬೋದು. ಇದರಲ್ಲಿ ಪ್ರಾಥಮಿಕ ಕ್ಯಾಮ್ರಾ 15 ಮೆಗಾಪಿಕ್ಸೆಲ್ ಇರುತ್ತೆ. ಬ್ಯಾಟ್ರಿ ನಿಮಗೆ 5000 mAh ಬ್ಯಾಟ್ರಿ ಕೂಡ ಇದರಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ. ಇದು ಫಸ್ಟ್ ಒನ್. ನೆಕ್ಸ್ಟ್ ನೋಡ್ಕೊಳ್ಳಿ, ಪೋಕೋ M6 Pro 5G. ಇದು ಯಾವ ಥರ ಇದೆ ಅಂತ ಸ್ಕ್ರೀನಲ್ಲಿ ನೋಡ್ಕೋಬೋದು. 3 ಕ್ಯಾಮ್ರಾಸ್ ಕೂಡ ಕಾಣ್ತಾ ಇದೆ. ಇದು ಲುಕ್ ಮಾತ್ರ ಐಫೋನ್ ಥರನೇ ಕಾಣಿಸ್ತಾ ಇದೆ. ಡಿಸ್ಪ್ಲೇ ನೋಡ್ತಾ ಹೋದರೆ ಪೋಕೋ M6 Pro 5G ಮೊಬೈಲ್ನಲ್ಲಿ 6.79 ಇಂಚಸ್ ಫುಲ್ HD ಡಿಸ್ಪ್ಲೇ ಸಿಗುತ್ತೆ ನಿಮಗೆ, ಓಕೆನಾ. ನೆಕ್ಸ್ಟು ಇದರಲ್ಲಿ ನಿಮಗೆ ಡಿಸ್ಪ್ಲೇ ರೆಸೊಲ್ಯೂಷನ್ ನೋಡ್ಕೊಳ್ಳಿ. 2460 1080ವರೆಗೂ ಪಿಕ್ಸೆಲ್ ರೇಟ್ ಇದೆ. ಇದು ಆರಂಭಿಕ ಬೆಲೆ 14,499 ರೂಪಾಯಿ ಕೊಟ್ಟಿದ್ದಾರೆ. ಈ ಸ್ನ್ಯಾಪ್ಡ್ರ್ಯಾಗನ್ 4th ಜನರೇಷನ್ ಪ್ರೊಸೆಸರ್ನೊಂದಿಗೆ ಕಾರ್ಯನಿರ್ವಹಿಸ್ತದೆ, ಓಕೆನಾ. ಇದಕ್ಕೆ ಪೂರಕವಾಗಿ ಆಂಡ್ರಾಯ್ಡ್ 13 OS ಸಪೋರ್ಟ್ ಇರಲಿದೆ. ಕ್ಯಾಮ್ರಾ ನೋಡ್ತಾ ಹೋದರೆ 15 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಕೂಡ ಇದರಲ್ಲಿ ಹೊಂದಿದೆ. ಇದು ಮೊಬೈಲಲ್ಲಿ ನಿಮಗೆ ಟ್ರಿಬಲ್ ಕ್ಯಾಮ್ರಾ ಕೂಡ ನೋಡ್ಬೋದು. ಇದರಲ್ಲಿ ಪ್ರಥಮವಾಗಿ 15 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇದೆ. ಬ್ಯಾಟ್ರಿ 5000 mAh ಬ್ಯಾಟ್ರಿ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ವಿವೋ ಥರ್ಡ್ ಒನ್ ನೋಡ್ಕೊಳ್ಳಿ, ವಿವೋ T3X 5G. ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಏನೇನು ಫೀಚರ್ಸ್ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಸ್ಕ್ರೀನಲ್ಲಿ ನೋಡ್ಕೋಬೋದು ಯಾವ ಥರ ಇದೆ ಅಂತ ಮೊಬೈಲು. ಇದರಲ್ಲಿ 6.67 ಇಂಚಸ್ ಫುಲ್ HD ಆಮ್ಲಾಯ್ಡ್ ಡಿಸ್ಪ್ಲೇ ಸಿಗುತ್ತೆ ನಿಮಗೆ. ಪಿಕ್ಸೆಲ್ ರೆಸೊಲ್ಯೂಷನ್ ನೋಡ್ಕೊಳ್ಳಿ, 2400 x 1080 ಪಿಕ್ಸೆಲ್ಸ್ ರೆಸೊಲ್ಯೂಷನ್ ಸಾಮರ್ಥ್ಯ ಹೊಂದಿದೆ. ಈ ಫೋನ್ನ ಬೆಲೆ 13,499 ರೂಪಾಯಿ ಇದೆ. ಇದರಲ್ಲಿ ಪ್ರೊಸೆಸರ್ ನೋಡಿಕೊಂಡ್ರೆ ಮೀಡಿಯಾಟೆಕ್ ಡೆಮೆನ್ಸಿಟಿ 7200 4nm ಪ್ರೊಸೆಸರ್ ನನಗೆ ಬಲ ಪಡೆದಿದೆ. ಇತ್ತೀಚಿನ ದಿನಗಳಲ್ಲಿ ಆಂಡ್ರಾಯ್ಡ್ 14ನಲ್ಲಿ OAS ಬೆಂಬಲ ಹೊಂದಿದೆ. ಕ್ಯಾಮ್ರಾ ನೋಡ್ತಾ ಹೋದರೆ ನಿಮಗೆ ಟ್ರಿಬಲ್ ಕ್ಯಾಮ್ರಾ ಕೂಡ ಕಾಣಿಸಿದ್ದು ಅದರಲ್ಲಿ. ಈ ಮೊಬೈಲಲ್ಲಿ ಡ್ಯುಯಲ್ ಕ್ಯಾಮ್ರಾ ರಚನೆ ಹೊಂದಿದೆ. ಆದರೆ 15 ಮೆಗಾಪಿಕ್ಸೆಲ್ ಮುಖ್ಯ ಕ್ಯಾಮ್ರಾ, ನೆಕ್ಸ್ಟು 16 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಬ್ಯಾಟ್ರಿ ನಿಮಗೆ 5000 mAh ಬ್ಯಾಟ್ರಿ ಕೂಡ ಕೊಟ್ಟಿದ್ದಾರೆ. 44 ವಾಟ್ಸ್ ಚಾರ್ಜಿಂಗ್ ಕೂಡ ಇದ್ರ ಬೇಗ ಸ್ಪೀಡಲ್ಲಿ ನಿಮಗೆ ಆಗುತ್ತೆ. ಈ ಮೊಬೈಲಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಟೇಕ್ ಕೇರ್, ಬಾಯ್.